ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಅಜಯ್ ಕುಮಾರ್. ಭೀಷ್ಮ ನ್ಯೂಸ್ ಕನ್ನಡ ಚಾನೆಲ್ನ ವಿಶೇಷ ವರದಿಗೆ ಸ್ವಾಗತ. ಇಂದು ನಾವು ದಾವಣಗೆರೆ ಜಿಲ್ಲೆ ಅಂದರೆ ನೂತನವಾಗಿ 1999ರಲ್ಲಿ ನೂತನವಾಗಿ ದಾವಣಗೆರೆ ಜಿಲ್ಲೆಯ ನೂತನ ಅಧಿಕಾರಿಗಳಾಗಿ ನೂತನ ಪೊಲೀಸ್ ಇಲಾಖೆಯ ಒಂದು ವತಿಯಿಂದ 1999ನೇ ಬ್ಯಾಚ್ ವತಿಯಿಂದ ಸ್ನೇಹ ಸಮ್ಮಿಲನ ಹಾಗೂ ಗೌರವ ಸಮರ್ಪಣಾ ಕಾರ್ಯಕ್ರಮವನ್ನು ದಾವಣಗೆರೆ ಜಿಲ್ಲೆಯ ಇತಿಹಾಸದಲ್ಲೇ, ಪೊಲೀಸ್ ಇಲಾಖೆಯ ಇತಿಹಾಸದಲ್ಲೇ ಒಂದು ಅದ್ಭುತ ಒಂದು ಕ್ಷಣ ಅಂತಲೂ ಬಿಂಬಿಸಬಹುದು. ಈ ಒಂದು ಕ್ಷಣವನ್ನು ಸಂಭ್ರಮಿಸಲು ಆ ಒಂದು ಪೊಲೀಸ್ ಇಲಾಖೆ ತಂಡದಿಂದ ಸ್ನೇಹ ಬ್ಯಾಚ್ 1999ನೇ ಬ್ಯಾಚಿನ ವತಿಯಿಂದ ಸ್ನೇಹ ಸಮ್ಮಿಲನ ಹಾಗೂ ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನು ಆಯೋಜಿಸಲಿದೆ. ದಾವಣಗೆರೆ ಇತಿಹಾಸದಲ್ಲೇ ಈ ಒಂದು ಕಾರ್ಯಕ್ರಮವನ್ನು ಪೊಲೀಸ್ ಇಲಾಖೆಯಲ್ಲಿ ಎಂದೂ ಮಾಡಿದ್ದಿಲ್ಲ. ಈಗ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಇದು ಅಂದಿನ ಗೌರವಾನ್ವಿತರಾಗಿರ್ತಕ್ಕಂಥ ಮಾನ್ಯ ಶ್ರೀ ಗೋಪಾಲ್ ಬಿ ವಸೂರ್ IPS ನಿವೃತ್ತ ಪೊಲೀಸ್ ಮಹಾನಿರೀಕ್ಷಕರವರಿಗೆ ಒಂದು ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದವನ್ನು ಉಪಸ್ಥಿತಿ ಮತ್ತು ಸನ್ಮಾನಿತರಾಗಿರ್ತಕ್ಕಂಥ ಗೋಪಾಲ್ ಸ್ವಾಮಿ ಬಿ ವಸೂರ್ IPS ನಿವೃತ್ತ ಪೊಲೀಸ್ ಮಹಾನಿರೀಕ್ಷಕರು ಇವರು ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಮುಖ್ಯ ಕೇಂದ್ರ ಬಿಂದುವಾಗಿ ಇರಲಿದೆ. ಇದೇ ತಿಂಗಳು 26ನೇ ತಾರೀಕು ಅಂದರೆ ಭಾನುವಾರ ದಿನ ನಡೆಯಲಿರುವಂಥ ದಾವಣಗೆರೆ ಜಿಲ್ಲೆ, ದಾವಣಗೆರೆ ತಾಲೂಕು ಸಿರಮಗೊಂಡನಹಳ್ಳಿಯಲ್ಲಿರ್ತಕ್ಕಂಥ ಸುಧಾ ವೀರೇಂದ್ರ ಪಾಟೀಲ್ ಭವನದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಇದು 1999ರ ಬ್ಯಾಚ್ ಏನಿತ್ತು ಆ ಒಂದು ಅವಧಿಯಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಪೊಲೀಸ್ ಇಲಾಖೆಯ ವತಿಯಿಂದ ಈ ಒಂದು ಅವರು ಸ್ನೇಹ ಸಮ್ಮಿಲನ, ಅವರ ಒಂದು ಮನದಾಳದ ನೋವು, ಸಂತೋಷವನ್ನು, ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲು ಒಂದು ಸುವರ್ಣ ವೇದಿಕೆಯನ್ನು ಸಿದ್ಧಪಡಿಸಿಕೊಳ್ತಾ ಇದ್ದಾರೆ. ಈ ಒಂದು ವೇದಿಕೆಯಲ್ಲಿ ಅನೇಕ ಗಣ್ಯರು, ಅನೇಕ ಪೊಲೀಸ್ ಮಹಾನಿರೀಕ್ಷಕರು, ಪೊಲೀಸ್ ಅಧಿಕಾರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಇದು ದಾವಣಗೆರೆ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮವು ಪೊಲೀಸ್ ಇಲಾಖೆಯ ಅಂದರೆ ದಾವಣಗೆರೆ ಜಿಲ್ಲೆ ಪೊಲೀಸ್ ಇಲಾಖೆಯಲ್ಲೇ ಪ್ರಥಮವಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಏನು 1999ರ ಬ್ಯಾಚ್ ಏನಿತ್ತು, ಈ ಒಂದು ಬ್ಯಾಚು ಅಲ್ಲಿ ತಮ್ಮ ಅನಿಸಿಕೆ, ಅನುಭವ, ತಮ್ಮ ಮನದಾಳದ ಎಲ್ಲ ವಿಭಿನ್ನ ರೀತಿಯ ಅನಿಸಿಕೆಗಳನ್ನು ಹಂಚಿಕೊಳ್ಳಲಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ನಾಡಿನ ಸಮಸ್ತ ಜನತೆಯು ಬಂದು ಈ ಕಾರ್ಯಕ್ರಮದ ಒಂದು ಅವರ ಅನಿಸಿಕೆ, ಅನುಭವಗಳನ್ನು ಹಂಚಿಕೊಳ್ಳಲಿದ್ದಾರೆ. ಅದನ್ನು ನಾವು ಕೂಡ ಭಾಗಿಯಾಗಿ ಎಲ್ಲರೂ ಬನ್ನಿ, ನಾವು ಬರ್ತೀವಿ, ಬನ್ನಿ. ಈ ಒಂದು ಪೊಲೀಸ್ ಇಲಾಖೆಯ ಅವರ ಏನು ನಮ್ಮ ದಾವಣಗೆರೆ ಜಿಲ್ಲೆ ನೂತನವಾಗಿ ಆರಂಭವಾದಾಗ, ಅಲ್ಲಿ ಆಗಿರ್ತಕ್ಕಂಥ ಹೊಸ ಜಿಲ್ಲೆ ಆದಾಗ ಯಾವ ರೀತಿ ಇತ್ತು, ಯಾವ ರೀತಿ ಒಂದು ಅದರ ಒಂದು ಅನುಭವಗಳನ್ನು, ಅದರ ಒಂದು ಮೆಲುಕನ್ನು, ಹಿಂದಿನ ಸ್ಮರಣೆಗಳನ್ನು ಅವರು ಹಂಚಿಕೊಳ್ಳಲಿದ್ದಾರೆ. ಹಾಗೆ ಆ ಇಲಾಖೆಯ ಪ್ರತಿಯೊಂದು ಕಾರ್ಯಕ್ರಮ PC ಹಿಡಿದು DC ವರೆಗೂ ಯಾರ್ಯಾರು ಏನೇನು ಕಾರ್ಯಗಳನ್ನು ಯಾವ್ಯಾವ ರೀತಿ ನಾವು ಹಂಚ್ಕೊಂಡ್ವಿ ಅನ್ನೋದನ್ನು, ಯಾವ್ಯಾವ ರೀತಿ ನಾವು ಕಾರ್ಯಕ್ರಮದಲ್ಲಿ ಭಾಗಿಯಾದಿವಿ ಅನ್ನೋದನ್ನು ಸಂಪೂರ್ಣವಾಗಿ ಎಲ್ಲರೂ ಮನದಾಳದ ಸಂಭ್ರಮದಿಂದ, ಒಂದು ಸಡಗರದಿಂದ, ಬಲು ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದರೆ ದಯಮಾಡಿ ನೀವು ಕೂಡ ಬನ್ನಿ, ಭಾಗವಹಿಸಿ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತಿದ್ದೀವಿ. ಮತ್ತೇಕೆ ತಡ, ಇನ್ನೇಕೆ ತಡ? ಇದು ಭೀಷ್ಮ ನ್ಯೂಸ್ ಕನ್ನಡ ಚಾನಲ್. ಇದು ಈಗಲೇ ಸಬ್ಸ್ಕ್ರೈಬರ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದು ನಿಮ್ಮದೇ ಶಕ್ತಿಯಾಗಿ, ನಿಮ್ಮದೇ ನಾಡಿ ಮಿಡಿತವಾಗಿ ಕಾರ್ಯನಿರ್ವಹಿಸಲಿದೆ. ದಯಮಾಡಿ ಮರೆಯದೆ ಸಬ್ಸ್ಕ್ರೈಬರ್ ಆಗಿ.